ಮೊದಲು ಅಭಿ ಬರಲ್ಲ ಅಂತ ಹಠ ಮಾಡ್ದ. ಆಮೇಲೆ ಸಂಯುಕ್ತ ದೊಡ್ಡಮ್ಮ ಅವನ್ನ ಒಪ್ಸಿದ್ರು. ನಿಜನಾ? ಅಣ್ಣ ಒಪ್ಕೊಂಡ? ಅವನಿಲ್ಲಿಗೆ ಬರ್ತಿದ್ದಾನ? ಹೌದು. ತುಂಬಾನೇ ಖುಷಿ ಆಗ್ತಿದೆ ಮನ್ವಿ. ಅಭಿ ಬರ್ತಾ ಇದ್ದಾನೆ ಅನ್ನೋದಕ್ಕೆ ನಿನ್ನ ಮುಖದಲ್ಲಿ ಖುಷಿ ಕಾಣಿಸ್ತಾ ಇದೆ, ಆದರೆ ನಿನ್ನ ವಾಯ್ಸಲ್ಲಿ ಏನೋ ಬೇಜಾರಿದೆ ಅನ್ನಿಸ್ತಾ ಇದೆ. ಹೌದಾ? ಹಾಗೇನಿಲ್ವಲ್ಲ. ಕೇಳಿದ ತಕ್ಷಣ ಸರಿಯಾಗಿ ಉತ್ತರ ಕೊಡಲ್ಲ ಅಂತ ನಂಗೆ ಗೊತ್ತಿದ್ರು ನಾನು ಕೇಳ್ತಾ ಇದ್ದೀನಲ್ಲ, ಅದು ನನ್ನ ತಪ್ಪು. ಇರುತ್ತಲ್ವಾ ಮನ್ವಿ, ಇನ್ನೂ ಎಲ್ಲರ ಮನಸ್ಸಲ್ಲೂ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಕೋಪ ಇದೆ. ಅದು ಕರ್ಗೋವರೆಗೂ ಸ್ವಲ್ಪ ಹೀಗೇನೆ. ನಿನಗೆ ಯಾವಾಗ ಏನು ಡಿಸಿಷನ್ ತೊಗೋಬೇಕು ಅಂತಲೇ ಗೊತ್ತಾಗಲ್ಲ ಆದ್ಯಾ, ಅದೇ ಪ್ರಾಬ್ಲಮ್. ನಾನು ಯಾವಾಗ ಏನು ಮಾಡಿದೆ, ನಾನು ಯಾಕೆ ಮಾಡಿದೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಹೋಗಲಿ ಬಿಡು. ನನಗೆ ನೀನೊಂದು ಹೆಲ್ಪ್ ಮಾಡ್ತೀಯಾ? ಹೇಳು. ಶ್ರಾವಣಿ ಅತ್ತಿಗೆಗೆ ನಾನು ಕಾಲ್ ಮಾಡಿದ್ದೆ, ಆದರೆ ಅವ್ರು ಪಿಕ್ ಮಾಡ್ತಿಲ್ಲ. ಹೇಗಾದರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ನನಗೆ ಕಾಲ್ ಮಾಡೋಕ್ಕೆ ಹೇಳ್ತೀಯಾ? ನನಗಿದು ಒಂದು ಹೆಲ್ಪ್ ಮಾಡೆ ಪ್ಲೀಸ್. ಸ್ವಲ್ಪ ದಿನ ವೆಯ್ಟ್ ಮಾಡು. ಇಷ್ಟು ಬೇಗ ಮಾತಾಡಲಿ ಅಂತ ನೀನು ಅಂದ್ಕೋಬೇಡ. ಟೈಮ್ ಹೋಗ್ತಾ ಹೋಗ್ತಾ ಅವರೇ ಎಲ್ಲ ಮರೀತಾರೆ. ಅವ್ರು ನಿನ್ನ ಜೊತೆ ಮೊದಲಿನ ಥರ ಇರ್ತಾರೆ. ವಿಷಯ ಅದಲ್ಲ ಮನ್ವಿ, ಬೇರೆನೇ ಇದೆ. ನಾನು ಅವ್ರ ಹತ್ರ ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡಬೇಕು. ಚೀಕು, ಯಾಕೋ ನನ್ನ ಮೇಲೆ ಕೋಪರ ನಿನಗೆ? ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ಗೊತ್ತಾ? ವಿಕ್ಕಿ, ಮನ್ವಿ, ಮನ್ವಿ, ಫೋನ್ ಯಾಕೆ ಬಿಸಾಕ್ದೆ? ನೋಡೀಗ ಒಡೆದೋಗಿದೆ. ಕೆಳಗೆ ಬೀಳ್ಸಿದ್ರೆ ಒಡೆದೋಗುತ್ತಿಲ್ವೋ ಅಂತ ನೋಡೋಣ ಅಂತ ಬೀಳಿಸ್ದೆ. ಪಾಪ, ಫೋನ್ ಒಡೆದೋಗಿದೆ. ಇದಕ್ಕಿದ್ದಾಗ ಏನಾಯ್ತಲ್ಲಿ? ನಿನ್ನ ಪ್ರಕಾರ ನನಗೆ ತಲೆ ಕೆಟ್ಟಿದೆ, ನನ್ನ ಪ್ರಕಾರ ನಿಮ್ಮೆಲ್ರಿಗೂ ತಲೆ ಕೆಟ್ಟಿದೆ. ಅಷ್ಟೇ ಅಷ್ಟೇ ವ್ಯತ್ಯಾಸ. ಏನು ಹೆದರ್ಸ್ತಾ ಇದ್ಯಾ? ನನ್ನನ್ನು ಆದ್ಯ ಅನ್ಕೊಂಡ್ಯಾ? ನೀನು ಹೇಳಿದ್ದಕ್ಕೆಲ್ಲ ತಲೆ ಆಡ್ಸ್ಕೊಂಡಿರೋದಕ್ಕೆ? ಆದ್ಯ ಆದ್ರೂ ಅವ್ರ ಅಪ್ಪ ಆದ್ರೂ ನೀನಾದ್ರೂ ನಾನು ಹೇಳಿದ್ನ ಕೇಳಲೇಬೇಕು. ಏಯ್ ಹೋಗಲ್ಲ. ನನಗೆ ಆರ್ಡರ್ ಮಾಡಕ್ಕೆ ನೀನು ಯಾರೋ? ನಾನೇ ಯಾರು? ನಾನೇ ಯಾರು ಅಂತ ಕೇಳ್ತೀಯಾ? ತೋರಿಸ್ತೀನಿ, ನಾನು ಯಾರು ಅಂತ ತೋರಿಸ್ತೀನಿ. ವಿಕ್ಕಿ ಬಿಡು. ನಾನು ಯಾರು ಅಂತ ಗೊತ್ತಿಲ್ಲಲ್ಲ ನಿನಗೆ? ವಿಕ್ಕಿ, ಅವ್ಳನ್ನ ಯಾಕೋ ಮ್ಯಾನ್ ಹ್ಯಾಂಡಲ್ ಮಾಡ್ತಾ ಇದ್ಯಾ? ಏನಾಗಿದೆ ನಿನಗೆ? ತಲೆ ಕೆಟ್ಟಿದ್ಯಾ? ಹೌದು, ತಲೆ ಕೆಟ್ಟಿದೆ. ಏನಿವಾಗ? ಏಯ್ ಯು ಇಡಿಯಟ್! ಈ ಮನೆ ಮಗ ಆಗಿ ನಮ್ಮ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡಬೇಕು, ಅದು ಬಿಟ್ಬಿಟ್ಟು ನೀನೇ ಕೈ ಮಾಡ್ತಾ ಇದ್ಯಾ? ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯಲ್ಲ ಹೊತ್ತು. ಏಯ್ ಸ್ಟುಪಿಡ್! ಇದನ್ನೇ ಹೇಳಿದ್ದು ಅಭಿ ನಾನು. ಈಗಲಾದ್ರೂ ನಂಬ್ತೀಯಾ? ಯಾವ್ದು ಸುಳ್ಳು ಯಾವ್ದು ಸತ್ಯ ಒಂದು ಗೊತ್ತಾಗ್ತಾ ಇಲ್ಲ. ಈ ವಿಕ್ಕಿ ಮಿಸ್ಬಿಹೇವಿಯರ್ ನನ್ನ ಕಣ್ಣಿಗೆ ಯಾಕೆ ಬೀಳಿಲ್ಲ? ನನ್ನ ಮದುವೆ ಮಾಡಿಕೊಂಡು ಮುಷ್ಟಿಲಿ ಇಟ್ಕೊಂಡು ನಿನಗೆ ಕಾಟ ಕೊಟ್ಟು ಕಾಡಿಸ್ತೀನಿ ಅಂತ ಹೇಳ್ತಿದ್ದಾನ. ಕೂತಲ್ಲಿ ನಿಂತಲ್ಲಿ ನನ್ನನ್ನ ಗೋಡೈಕೊಂತಿದ್ದಾಣ ಅವನು. ಸೈಕೋ ಸೈಕೋ ತರ ನಡ್ಕೋತಿದ್ದಾಣ ಅವನು ನನ್ನ ಜೊತೆ. ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಾನಣ್ಣ ಅವನು. ಅಕ್ಕ, ಸಾಧು ಸಂತರ ಥರ ಆಡೋದನ್ನ ನೀನು ಯಾವಾಗ ಬಿಡ್ತೀಯ ಅಂತ ಹೇಳ್ತೀಯ? ಇದನ್ನೆಲ್ಲ ನೋಡಿ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಇಷ್ಟೆಲ್ಲ ಆದ್ರೂ ಹೋಮ ಮಾಡ್ತಿದ್ದೀವಿ ಅಂತ ನಮ್ಮ ಮನೆಗೆ ಬಂದು ನಮ್ಮನ್ನ ಇನ್ವೈಟ್ ಮಾಡಕ್ ಬಂದಿದಾರಲ್ಲ, ಎಷ್ಟು ಧೈರ್ಯ ಇರ್ಬೇಕಕ್ಕ ಅವ್ರಿಗೆ? ನೀನು
ಆದ್ಯ ಅಮ್ಮಯ್ಯ ಏನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಬೆಣ್ಣೆ ಹಚ್ಚಿ ಕಳಿಸ್ತೀಯಲ್ಲ, ಇಷ್ಟು ಸಾಕು ಅವ್ರಿಗೆ ಬಂದು ನಮ್ಮ ತಲೆ ಮೇಲೆ ಕುತ್ಕೊಳ್ಳೋದಿಕ್ಕೆ. ನೀನು ಎಷ್ಟೇ ನಾಟಕ ಬಾಡ್ಬೋದು, ಆದ್ರೆ ಆ ನಾಟಕದಿಂದ ಭಯ ಪಡ್ಸಕ್ಕಾಗಿಲ್ಲ ಅಂದ್ರೆ ಜನಗಳನ್ನ ಮೇಂಟೈನ್ ಮಾಡೋದಿಕ್ಕಾಗಲ್ಲಕ್ಕ. ಅಕ್ಕ, ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ಸೈಲೆಂಟ್ ಆಗಿದೆಯಲ್ಲ, ಯಾಕೆ? ನಿನ್ನ ಮಾತು ಮುಗಿದ ಮೇಲೆ ನಾನು ಮಾತು ಶುರು ಮಾಡೋಣ ಅಂತ. ನೀನು ನಿನ್ನ ನಾಟಕ ಮುಗಿಸಲ್ಲ, ನನ್ನ ಮಾತು ಮುಗಿಯಲ್ಲ, ಅದೇನಂತ ಹೇಳು. ನಿನಗೆ ಇದು ಯಾವುದು ಅರ್ಥ ಆಗಲ್ಲ ಮಮತಾ. ಅರ್ಥ ಮಾಡಿಸು. ನೋಡು, ಸುಕನ್ಯಾಗೆ ಬೆಣ್ಣೆ ಹಚ್ಚಿ ಮಾತಾಡಿ ಕಳಿಸಿದ್ದು ಅವಳನ್ನ ಖುಷಿ ಪಡಿಸೋದಕ್ಕಲ್ಲ, ಮತ್ತೆ ಶ್ರಾವಣಿ ಖುಷಿ ಆಗಲಿ ಅಂತ. ದಿಸ್ ಇಸ್ ಟೂ ಮಚ್ ಅಕ್ಕ. ಅವಳನ್ನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದೆ ತಾನೇ ನೀನು? ಇನ್ನೇನು ಖುಷಿ ಪಡಿಸೋದು? ಬಲಿ ಕೊಡಬೇಕು ಅಂದರೆ ಕುರಿ ಮೊದಲು ಕೊಬ್ಬಬೇಕು ಮಮತಾ. ನಾನು ತಪ್ಪು ಮಾಡಿಬಿಟ್ಟೆ, ನನ್ನಿಂದ ಮೋಸ ಆಯಿತು, ಸಂಯುಕ್ತ ಅಮ್ಮ ನನ್ನಿಂದ ಹರ್ಟಾಗಿದ್ದಾರೆ ಅನ್ನೋ ಗಿಲ್ಟಲ್ಲೇ ಜೀವನ ಪೂರ್ತಿ ನನಗೆ ಚಿರಋಣಿ ಆಗಿರ್ತಾಳೆ. ಒಂದು ತಿಳ್ಕೊ ಮಮತಾ, ಮುಂದೆ ಕಣ್ಣೀರು ಒರೆಸೋ ನಾಟಕ ಮಾಡಿ ಹಿಂದ್ಗಡೆಯಿಂದ ಚುಚ್ಚಬೇಕು. ನಾವೇ ಅವಳನ್ನ ತಳ್ಳಿ ಗಾಯ ಮಾಡಬೇಕು. ಆಮೇಲೆ ನಾವೇ ಆ ಗಾಯಕ್ಕೆ ಮುಲಾಮು ಹಚ್ಚಬೇಕು. ಅಕ್ಕ, ನೀನು ನಿನ್ನ ಆ್ಯಕ್ಟಿಂಗು ನನ್ನ ಕೈಲಿ ಜೀರ್ಣ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅಕ್ಕ. ಯಾಕೆ ಗೊತ್ತಾ? ನಿನಗೆ ಕೋಪ ಜಾಸ್ತಿ. ಎಲ್ಲ ಸಮಯದಲ್ಲೂ ಕೋಪದ ಕೈಗೆ ನೀನು ಬುದ್ಧಿನ ಕೊಡ್ತೀಯ. ಅದು ತುಂಬ ಡೇಂಜರ್ ಮಮತಾ. ಮನುಷ್ಯ ಅಂದಮೇಲೆ ಕೋಪ ಬರೋದು ಸಹಜನೇ. ಆದರೆ ತುಂಬ ಕೋಪ ಮಾಡ್ಕೊಂಡಾಗ ಏನಾಗುತ್ತೆ? ಜನರ ಜೊತೆ ನಾವು ಬದುಕೋದಕ್ಕಾಗೋದಿಲ್ಲ. ಇನ್ನು ಕೆಲವು ಸಾರಿ ಏನಾಗುತ್ತೆ ಗೊತ್ತಾ? ನಮ್ಮ ಕೋಪ ನಮ್ಮನ್ನೇ ನಾಶ ಮಾಡಿಬಿಡುತ್ತೆ. ಅಲ್ಲ ಅಕ್ಕ, ಇಷ್ಟೆಲ್ಲ ಆದ್ಮೇಲೂ ಬುದ್ಧನ್ ಥರ ನಡ್ಕೊಳ್ಳೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅಕ್ಕ. ನಿನಗೆ ಅದೆಷ್ಟು ತಾಳ್ಮೆ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಆ ಪ್ರಭಾಕರ್ನ ಕೊಲ್ತೀನಿ ಅಂತ ಹೇಳಿದ್ಯಲ್ಲ, ಇನ್ಯಾವ ಮುಹೂರ್ತಕ್ಕೆ ಕಾಯ್ತಾ ಇದೆಯಾ? ಚೀಕು, ಅಭಿನ ಹೇಗೆ ಸಮಾಧಾನ ಮಾಡೋದು? ಏನಾದರೂ ಐಡಿಯಾ ಇದ್ರೆ ಕೊಡೋ. ಏನು ಮಾಡಿದ್ರು ಅವ್ನಿಗೆ ಅರ್ಥನೇ ಆಗ್ತಿಲ್ಲ. ಬಿಂದು ಏನೋ ಹೇಳಿದ್ಲು, ನಿನ್ನ ಕ್ಯೂಟ್ನೆಸ್ಗೆ ಅಭಿಯವ್ರು ಕರಗ್ತಾರೆ ಅಂತ. ಆದರೆ ಈ ಕ್ಯೂಟ್ನೆಸ್ನ ಅಭಿ ನೋಡ್ತಾನೆ ಇಲ್ಲ. ಏನು ಕ್ಯೂಟ್ನೆಸ್ಸೋ ಏನೋ.